ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಜೀವ ಸಮುದಾಯವನ್ನು, ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಅರ್ಜುನ ತಾನು ಭಗವಂತನ ಶರೀರದಲ್ಲಿ ಕಂಡದ್ದನ್ನು ವಿವರಿಸಲು ಆರಂಭಿಸಿದ್ದಾನೆ. ಭಗವಂತ ಈ ಮೊದಲೇ ತಾನು ಈ ಪ್ರಪಂಚದಲ್ಲಿ ಯಾರು ಎಂಬುದನ್ನು ಅರ್ಜುನನಿಗೆ ಹೇಳಿದ್ದಾಗಿದೆ. ಭಗವಂತ ಈವರೆಗೆ ಹೇಳಿದ ಎಲ್ಲವನ್ನೂ ಆತನ ದೇಹದಲ್ಲಿ ನೋಡಿ ಅನುಭವಿಸುವ ಸುವರ್ಣಾವಕಾಶ. ಅರ್ಜುನನನ್ನು ಮಾರ್ಗದರ್ಶಕನನ್ನಾಗಿ ಮಾಡಿಕೊಂಡು ಅರ್ಜುನನ ಜೊತೆಗೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಇಟ್ಟವರೆಲ್ಲರಿಗೂ ಈ ಭಾಗ್ಯ ದೊರೆಯಲಿದೆ. ಮನುಷ್ಯನ ಶ್ರದ್ಧೆ ಪ್ರಶ್ನಾರ್ಥಕವಾಗಿದ್ದರೆ ಕೇವಲ ಪ್ರಶ್ನೆಗೆ ಉತ್ತರ ಪಡೆಯುವುದರಲ್ಲೇ ಜೀವನ ಕಳೆದು ಹೋಗುತ್ತದೆ. ನಂಬಿ ಕೆಟ್ಟವರಿಲ್ಲವೋ ಎಂಬ ದಾಸವಾಣಿಯಂತೆ ಭಗವಂತನನ್ನು ನಂಬಿ ದಿವ್ಯ ದರ್ಶನ ಪಡೆಯಲು ಶ್ರದ್ಧೆ ಹಾಗೂ ಭಕ್ತಿ ಅಂದರೆ ಪರಮ ಪ್ರೀತಿಯನ್ನು ಯಾರು ತೋರುತ್ತಾರೆ ಅಂತಹವರಿಗೆ ಅರ್ಜುನನ ಮೂಲಕ ಪರಮ ಪಾವನನಾದ ಶ್ರೀಹರಿಯ ದಿವ್ಯ ದರ್ಶನ ಆರಂಭವಾಗಿದೆ. ಕಣ್ತುಂಬಿಕೊಳ್ಳಲು ಸಿದ್ಧರಾಗಿ. ಹರಿ ಓಂ ತತ್ಸತ್.